ಇಷ್ಟೊತ್ತು ನಾವು ಬೆಳಕಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಕ್ಯಾಮ್ರಾಗಳ ಬಗ್ಗೆ ನೀವೆಲ್ಲ ಇದ್ದೀರಿ. ಆದರೆ ಸತಿ ಸುಲೋಚನಾ 1933ನೇ ಇಸವಿಯಲ್ಲಿ ಪ್ರಾರಂಭ ಆದಾಗ ಯಾವುದೇ ವಿದ್ಯುತ್ ದೀಪವನ್ನು ಬಳಸದೆ ಚಿತ್ರೀಕರಣಗೊಂಡ ಮೊದಲ ಚಲನಚಿತ್ರ. ಲೈಟೇ ಇರಲಿಲ್ಲ ಅವಾಗ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇವತ್ತು ಡಿಜಿಟಲ್ ಮೀಡಿಯಾದಲ್ಲಿ ಮೊಬೈಲ್ನಲ್ಲಿ ಯಾವ ಚಿತ್ರವನ್ನು ಬೇಕಾದರೂ ಸ್ಪಷ್ಟವಾಗಿ ನಾವು ತೆಗಿಬಹುದು. ಆದರೆ ಸೆಲ್ಯುಲಾಯ್ಡ್ನಲ್ಲಿ 1933ನೇ ಇಸವಿಯಲ್ಲಿ ಈ ಚಿತ್ರೀಕರಣ ಹೇಗಾಗಿರಬಹುದು? ಇದರ ಸಂಶೋಧನೆಯನ್ನು ಮಾಡ್ತಾ ಹೋದಾಗ ಗೊತ್ತಾಯಿತು, ಎಲ್ಲವನ್ನು ಸೆಟ್ನಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಇದರ ಒಂದೇ ಒಂದು ಸೋರ್ಸು ಸೂರ್ಯದೇವ. ಸೂರ್ಯನ ಬೆಳಕನ್ನು ತೆರೆದ ಆಕಾಶ, ಈಗ 4 ಗೋಡೆಗಳ ಸೆಟ್ ಹಾಕಿ ಮೇಲ್ಗಡೆ ಪೂರ್ತಿ ಓಪನ್ ಜಾಗವನ್ನು ಇಟ್ಕೊಂಡು ಅಲ್ಲಿಂದ ಸೂರ್ಯನ ಬೆಳಕನ್ನು ನಮ್ಮ ರಿಫ್ಲೆಕ್ಟರ್ಗಳ ಮೇಲಿಟ್ಟು ಅದರಿಂದ ಹೈಲೈಟು ಬ್ಯಾಕ್ ಲೈಟು ಇವೆಲ್ಲ ಕ್ರಿಯೇಟ್ ಮಾಡಿ ಸತಿ ಸುಲೋಚನವನ್ನು ನಮಗೆ ಇಂಥ ಮಹನೀಯರು ನೀಡಿದ್ದಾರೆ. ಇದೊಂದು ಅದ್ಭುತವಾದಂತಹ ಕ್ರಿಯೆ. ಜೊತೆಗೆ ಟ್ರಿಕ್ ಶಾಟ್ಗಳನ್ನ ಮಾಡಿದ್ರಂತ. ಅವಾಗ ಟ್ರಿಕ್ ಶಾಟ್ ಹೇಗೆ ಅಂದರೆ, ಇದು ಸತಿ ಸುಲೋಚನಾ ಅಂದರೆ ಅದು ಸಣ್ಣ ಒಂದು ಹಿನ್ನೆಲೆಯನ್ನು ಹೇಳ್ತೀನಿ. ಮಹಾಭಾರತದ ಒಂದು ಉಪಕಥೆ. ರಾವಣನ ಮಗ ಇಂದ್ರಜಿತ್ತುವಿನ ಹೆಂಡತಿ ಸತಿ ಸುಲೋಚನಾ. ಆಕೆಗೆ ಸತಿ ಸುಲೋಚನಾ ಹೆಸರು ಬಂತು ಅನ್ನೋದು ಕೂಡ ಒಂದು ವಿಶೇಷವಾದ ಕಾರಣ ಇದೆ. ಮಹಾಪತಿವ್ರತೆ, ದೈವಭಕ್ತಳು. ಆಕೆ ಗಂಡನಿಗೆ ಹೇಳ್ತಾಳೆ, ಸೀತೆಯನ್ನು ಅಪಹರಿಸಿದ್ದು ತಪ್ಪು, ನೀವು ಆಕೆಯನ್ನು ಬಿಟ್ಟು ಕಳಿಸಿ ರಾಮನ ಬಳಿಗೆ ಅಂತ. ಆದರೆ ಯಾವುದ್ಯಾವುದೋ ಕಾರಣಕ್ಕೋಸ್ಕರ ರಾವಣ ಮತ್ತು ಇಂದ್ರಜಿತ್ತು ಅದಕ್ಕೆ ಒಪ್ಪದೆ ಯುದ್ಧಕ್ಕೆ ಆಹ್ವಾನ ಕೊಡ್ತಾರೆ. ಯುದ್ಧ ಮಾಡೋ ಸಂದರ್ಭದಲ್ಲಿ ಇಂದ್ರಜಿತ್ತುವಿನ ಹೆಸರು ಮೇಘನಾಥ. ಮೊದಲನೇ ಹೆಸರು ಮೇಘನಾಥ ಅಂತ. ಮೇಘನಾಥ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ವಿಶೇಷವಾದ ಶಕ್ತಿಯನ್ನು ಸಂಪಾದಿಸಿರ್ತಾನೆ. ಅವನ ಯಾವುದೇ ದೇಹದ ಒಂದು ತುಂಡು ಬಿದ್ದರೂ ಮತ್ತೆ ಅವನಿಗೆ ಜೋಡಣೆ ಆಗುತ್ತೆ, ಅವನಿಗೆ ಸಾವೇ ಬರೋದಿಲ್ಲ. ಹಾಗಾಗಿ ಇಂದ್ರಿಯಗಳನ್ನು ಜಯಿಸಿದವನು ಇಂದ್ರಜಿತ್ತು ಅಂತ ಅವನಿಗೆ ಪ್ರಖ್ಯಾತವಾದ ನಾಮ ಬಂದಿರುತ್ತೆ. ಅಂಥ ಇಂದ್ರಜಿತ್ತು ಹೋರಾಟಕ್ಕೆ ಹೊರಡ್ತಾನೆ. ಮೊದಲು ಅವನು ಎದುರಿಸೋದು ಲಕ್ಷ್ಮಣನನ್ನು. ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ, ಲಕ್ಷ್ಮಣ ಮತ್ತು ಅವರಿಬ್ಬರ ಮಧ್ಯೆ ಯುದ್ಧ ಆದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಇಂದ್ರಜಿತ್ತು ಬಿಟ್ಟಂಥ ಬಾಣ ಲಕ್ಷ್ಮಣನಿಗೆ ನಾಟಿ ಅವನು ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋದಾಗ ಇಡೀ ಕಪಿ ಸೈನ್ಯ ಮತ್ತು ರಾಮನ ಸೈನ್ಯ ಎಲ್ಲ ಅಂದ್ಕೊಳ್ಳುತ್ತೆ ಆತ ಆಗಲೇ ಪ್ರಾಣನೇ ಹೊರಟೋಗಿದೆ ಅಂತ. ಆಗ ಜಾಂಬುವಂತನ ಸಲಹೆಯ ಮೇರೆಗೆ ಹನುಮಂತ ಈ ಕಡೆಗೆ ಬಂದು ಹಿಮಾಲಯಕ್ಕೆ ಹೋದ ಅಂತ ಹೇಳ್ತಾರೆ. ಇತ್ತೀಚೆಗೆ ನಮ್ಮ ಪಶ್ಚಿಮ ಘಟ್ಟಗಳಿಂದಲೇ ಆ ಒಂದು ನಮ್ಮ ಸಂಜೀವಿನಿ ಹುಡುಕೋಕ್ಕಾಗದೆ ಪರ್ವತವನ್ನೇ ತಂದು ಆ ಸಂಜೀವಿನಿಯಿಂದ ಲಕ್ಷ್ಮಣನನ್ನು ಜೀವಂತಗೊಳಿಸ್ತಾನೆ. ಮತ್ತೆ ಯುದ್ಧ ಆರಂಭ ಆಗುತ್ತೆ. ಎಷ್ಟೇ ಯುದ್ಧ ಮಾಡಿದ್ರೂ ಒಂದು ಕಡೆ ರಾವಣನ ಮನೆಯಲ್ಲಿ ಸತಿ ಸುಲೋಚನಾ ವಿಷ್ಣುವನ್ನು ಪೂಜೆ ಮಾಡ್ತಾ ಇರ್ತಾಳೆ. ರಾವಣನಿಗೆ ವಿಷ್ಣು ವೈರಿ. ಹಾಗಾಗಿ ರಾವಣ ಹೇಳ್ತಾ ಇರ್ತಾನೆ, ನೀನು ವಿಷ್ಣುವನ್ನು ಪೂಜೆ ಮಾಡಬೇಡ ಅಂತ. ಆಕೆ ಹೇಳ್ತಾಳೆ, ನನ್ನ ಗಂಡನನ್ನು ಬದುಕಿಸ್ಕೋಬೇಕು ಅಂದರೆ ನಾನು ವಿಷ್ಣುವನ್ನೇ ಪೂಜೆ ಮಾಡಬೇಕು. ಆಕೆ ವಿಷ್ಣುವನ್ನು ಪೂಜೆ ಮಾಡ್ತಾ ಇದ್ದಾನೆ. ವಿಷ್ಣುವಿನಿಂದ ಸಿಗುವಂಥ ಶಕ್ತಿ ಇಂದ್ರಜಿತ್ತುವಿಗೆ ಸಿಕ್ಕಿ ರಾಮನನ್ನು ಕೂಡ ಲಕ್ಷ್ಮಣನನ್ನು ಕೂಡ ಸೋಲ್ಸೋಕ್ಕಾಗಲ್ಲ. ರಾಮ ಹೇಳ್ತಾನೆ, ನಾನು ಅವನ ವಿರುದ್ಧ ಯುದ್ಧ ಮಾಡಲ್ಲ, ಲಕ್ಷ್ಮಣ ಮಾಡಲಿ ಅಂತ. ಹಾಗಾಗಿ ಅವರಿಬ್ಬರ ಮಧ್ಯೆ ಯುದ್ಧ ಆದಾಗ ಕೊನೆಗೆ ತಂತ್ರದಿಂದ ರಾವಣ ಆಕೆ ವ್ರತ ಮಾಡ್ತಾ ಇದ್ದಂಥ ಕೋಣೆಗೆ ಬಂದು ವಿಷ್ಣುವಿನ ಮೂರ್ತಿಯನ್ನು ನಾಶ ಮಾಡಿದ ಮೇಲೆ ಅವಳ ಶಕ್ತಿ ಕುಂಠಿತವಾಗುತ್ತೆ. ಆಗ ಲಕ್ಷ್ಮಣ ಬಿಟ್ಟಂಥ ಒಂದು ಬಾಣ ಅವನ ತಲೆಯನ್ನು ಕತ್ತರಿಸುತ್ತೆ. ಆ ತಲೆ ಕೆಳಗೆ ಬೀಳಬೇಕಾಗಿರುತ್ತೆ. ಕೆಳಗೆ ಬಿದ್ದರೆ ಮತ್ತೆ ಮರುಜೀವ ಬರುತ್ತೆ ಅವನಿಗೆ. ಆ ತಲೆ ಹೋಗಿ ಜಪ ಮಾಡ್ತಾ ಇದ್ದಂಥ ನಮ್ಮ ಸುಲೋಚನನ ಬೊಗಸೆಗೆ ಬೀಳಬೇಕು. ಇಂಥ ಒಂದು ಟ್ರಿಕ್ ಶಾಟನ್ನು ಮೊದಲ ಚಿತ್ರದಲ್ಲಿ ಚಿತ್ರೀಕರಣ ಮಾಡಿದ್ರಂತೆ. ಹಾಗಾಗಿ ಇಂಥ ಚಿತ್ರೀಕರಣಗಳು ಮಾಡಿದ್ದಾರೆ. ಇಡೀ ಯುದ್ಧವನ್ನು ಕೊಲ್ಲಾಪುರದ ಇದರಲ್ಲಿ ಚಿತ್ರೀಕರಣ ಮಾಡ್ತಾರೆ. ಸುಮಾರು 2000 ಜನ ಅಲ್ಲಿ ಸುತ್ತಮುತ್ತ ಹಳ್ಳಿಯವ್ರನ್ನ ಸೇರಿಸಿ ಚಿತ್ರೀಕರಣ ಮಾಡಿದ್ರಂತೆ. 4 ಕ್ಯಾಮ್ರಾಗಳನ್ನ ಬಳಸಿದ್ರು ಅಂತ ಹೇಳ್ತಾರೆ. ಅವೆಲ್ಲ ಮಿಚೈಲ್ ಕ್ಯಾಮ್ರಾಗಳು. ಭಾಸ್ಕರ್ ಸರ್ ಎಲ್ಲಿದ್ದಾರೆ, ಮಿಚೈಲ್ ಕ್ಯಾಮ್ರಾ ಬಳಸೋದು ಮತ್ತೊಂದು ಹೇಗೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ಥರದ ಕ್ಯಾಮ್ರಾಗಳಲ್ಲ. ಇಷ್ಟೆಲ್ಲ ವಿಶೇಷಗಳಿಗೆ ಕಾರಣ ಅಂತ ಸತಿ ಸುಲೋಚನದ ದುರದೃಷ್ಟವಶಾತ್ ಒಂದೇ ಒಂದು ಸಣ್ಣ ತುಣುಕು ಕೂಡ ನಮಗೆ ಲಭ್ಯ ಇಲ್ಲ. ಅದರ ಚಿತ್ರಕಥೆ ಕೂಡ ನಮ್ಮ ಹತ್ರ ಲಭ್ಯ ಇಲ್ಲ. ಅದನ್ನು ಬರೆದಂಥ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಸುಮಾರು 51 ನಾಟಕಗಳನ್ನು ಬರೆದಿದ್ದಾರೆ. 51 ನಾಟಕಗಳಲ್ಲಿ ಸತಿ ಸುಲೋಚನಾ ಕೂಡ ಒಂದು. ಆದರೆ ನಾವು ಇಷ್ಟೆಲ್ಲ ಸಂಶೋಧನೆ ಮಾಡಿದ್ರು ಆ ಮೂಲ ನಾಟಕದ ಪ್ರತಿ ಸಿಕ್ಕಿಲ್ಲ. ಅವರು ಚಿತ್ರಕಥೆ ಬರೆದಂಥ ಪ್ರತಿ ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ಹುಡುಕಾಟದಲ್ಲಿದ್ದೀವಿ. ಆದರೆ ಅದೃಷ್ಟವಶಾತ್ ಸತಿ ಸುಲೋಚನಾ ಮೊದಲ ಕನ್ನಡದ ಚಿತ್ರ. ನಾನು ಆಗಲೇ ಹೇಳಿದಾಗೆ ತೆಲುಗಿನಲ್ಲಿ 1961ನೇ ಇಸವಿಯಲ್ಲಿ ಸತಿ ಸುಲೋಚನಾ ಮತ್ತೆ ನಿರ್ಮಾಣ ಆಗುತ್ತೆ. NT ರಾಮರಾವ್ ಅಂಜಲಿ ದೇವಿಯವರ ಮೇಲೆ ಅದು ಚಿತ್ರಿತವಾಗುತ್ತೆ.
ಇಲ್ಲಿ ಕೆಲವು ವಿಡಿಯೋಗಳು ಬಂತಲ್ಲ, ಆ ವಿಡಿಯೋಗಳನ್ನ ನಾನು ಅಲ್ಲಿಂದ ತಗೊಂಡಿದ್ದೀನಿ, ಸತಿ ಸುಲೋಚನೆ ಚಿತ್ರ. ಹಾಗಾಗಿ ನೀವು ಯಾರು ತಪ್ಪು ತಿಳ್ಕೊಬಾರ್ದು, ಅದು ಸತಿ ಸುಲೋಚನದ ತುಣುಕುಗಳಲ್ಲ, ಸಾಂದರ್ಭಿಕವಾಗಿ ಅದನ್ನು ಬಳಸ್ಕೊಳ್ಳಲಾಗಿದೆ. ಮತ್ತೆ ಹಿಂದಿಯಲ್ಲಿ ಮತ್ತೆ ಸತಿ ಸುಲೋಚನ 1969ನೇ ಇಸ್ವಿಯಲ್ಲಿ ಮರು ನಿರ್ಮಾಣ ಆಗುತ್ತೆ. ಹಾಗಾಗಿ 3 ಬಾರಿ ಕನ್ನಡದಲ್ಲಿ ಭಾರತದ ಚಿತ್ರರಂಗದಲ್ಲಿ ಸತಿ ಸುಲೋಚನ ನಿರ್ಮಾಣ ಆಗಿದೆ. ಪ್ರಾಯಶಃ ಇದು ಇತಿಹಾಸವನ್ನು ಸೃಷ್ಟಿಸೋದಿನ 4ನೇ ಬಾರಿ ಕನ್ನಡದಲ್ಲಿ ಈಗ ನಿರ್ಮಾಣ ಮಾಡಿಕೊಟ್ಟಿದೆ. ನನಗೆ ಆಶ್ಚರ್ಯ, ಈ 90 ವರ್ಷಗಳಲ್ಲಿ ಯಾಕೆ ಕೆಲಸ ಆಗಲಿಲ್ಲ ಅನ್ನೋ ದೊಡ್ಡ ಆಶ್ಚರ್ಯ. ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಇದೆ, ಅಕಾಡೆಮಿ ಇದೆ, ಸರ್ಕಾರ ಇದೆ. ನಮ್ಮ ಒಂದು ಮೊದಲನೇ ಚಿತ್ರವನ್ನು, ಯಾರೂ ನೋಡದೇ ಇರುವಂಥ ಚಿತ್ರವನ್ನು ಮತ್ತೆ ಅದನ್ನು ಕಲ್ಪಿತವಾಗಿ ಕಟ್ಟಬೇಕಾಗತ್ತೆ. ನಾವು ಪ್ರೇಕ್ಷಕರನ್ನ ಯಾಕೆ ತೋರಿಸ್ಲಿಲ್ಲ ಅನ್ನೋದು ಆಶ್ಚರ್ಯ ಆಗುತ್ತೆ. ಆದರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಈಗ 90ನೇ ವರ್ಷದಲ್ಲಿ ಕಾಲ ಕೂಡು ಬಂದಿದೆ, ಈಗ ಮಾಡ್ತಾ ಇದ್ದೀವಿ. ನಾನು ಸೃಜನ್ ಮಾತಾಡ್ಕೊಂಡ್ವಿ, 90ನೇ ವರ್ಷ ಯಾಕೆ 100ನೇ ವರ್ಷಕ್ಕೆ ಮಾಡೋಣ ಅಂತ ಅಂದ್ಕೊಂಡ್ವಿ. 100ನೇ ವರ್ಷದಲ್ಲಿ ನಾವು ಯಾರು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಶುಭಸ್ಯ ಶೀಘ್ರಂ ಅಂತ ನಾವೀಗ ಶುರು ಮಾಡಿದ್ದೀವಿ. ಎಲ್ಲವೂ ಅಂದುಕೊಂಡ ಹಾಗೆ ದೇವರ ಕೃಪೆ ಇದ್ದರೆ, ನಾಗೇಂದ್ರ ರಾಯರು, ಸುಬ್ಬಯ್ಯ ನಾಯ್ಡು ಇವರೆಲ್ಲರ ಆಶೀರ್ವಾದ ಇದ್ದರೆ, ಮುಂದಿನ ಮಾರ್ಚ್ 3ನೇ ತಾರೀಕು 2026 ಈ ಚಿತ್ರವನ್ನು ನೀವೆಲ್ಲರೂ ತೆರೆ ಮೇಲೆ ನೋಡಿರ್ಲಿದ್ದೀರಿ. ಅದು ಹೇಗಿರುತ್ತೆ ಚಿತ್ರದ ಕಲ್ಪನೆ ಅಂದರೆ, ಇಡೀ ಸತಿ ಸುಲೋಚನವನ್ನು ರೀಕ್ರಿಯೇಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಆದರೆ ಕೆಲವು ತುಣುಕುಗಳನ್ನು ಹಾಗೆ ಅದರಲ್ಲಿ ಬಳಸ್ಕೊಂಡು ಈ ಚಿತ್ರ ಆಗೋದಕ್ಕೆ ಇವತ್ತಿಗೂ ಕೂಡ 1934ನೇ ಇಸ್ವಿಯಲ್ಲೂ ಕೂಡ ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ಜಗಳ ಆಗ್ತಾ ಇತ್ತು. ನಿರ್ಮಾಪಕ ನಟರಿಗೂ ನಿರ್ದೇಶಕರಿಗೂ ಸಣ್ಣ ಪುಟ್ಟ ಸಂಘರ್ಷಗಳಾಗ್ತಾ ಇತ್ತು. ಅಲ್ಲೂ ಹಣದ ಸಮಸ್ಯೆ ಬರ್ತಾ ಇತ್ತು. ಇವತ್ತಿಗೂ 2025ರಲ್ಲೂ ಇವೆಲ್ಲವೂ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಒಂದು ಸಿನಿಮಾ ಆಗಬೇಕಾದ್ರೆ ಅದ್ರ ಹಿಂದೆ ಸಾಕಷ್ಟು ತಲ್ಲಣಗಳು, ಸಂಕಟಗಳು, ಕಷ್ಟಗಳು, ಸಂತೋಷಗಳು ಎಲ್ಲ ಇರ್ತವೆ. ಇದನ್ನು ಹಿಡಿದಿಡೋದು ನಮ್ಮ ಪ್ರಯತ್ನ. ಸತಿ ಸುಲೋಚನದ ಹಿಂದೆ ಮತ್ತು ಮುಂದೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಭಾರತದ ಚಿತ್ರರಂಗದ ಮಟ್ಟಿಗೆ ಇದು ಪ್ರಪ್ರಥಮ ಪ್ರಯೋಗ. ಟಾಕಿ ಚಿತ್ರವನ್ನು ಮರು ನಿರ್ಮಾಣ ಮಾಡ್ತಾ ಇರೋದು. ನಿಮ್ಗೆ ಅನ್ನಿಸ್ಬೋದು, ಈಗಾಗಲೇ 2013ರಲ್ಲಿ ಹರಿಶ್ಚಂದ್ರಾಜಿ ಫ್ಯಾಕ್ಟ್ರಿ ಅಂತ ಮರಾಠಿ ಸಿನಿಮಾ ಬಂದಿದೆ, ಅದು ಇದರ ಮೊದಲ ಚಿತ್ರ ಅಲ್ವಾ ಅಂತ ಅನ್ನಿಸ್ಬೋದು, ದಾದಾ ಸಾಹೇಬ್ ಫಾಲ್ಕೆಯವರ ಇದು. ಆದರೆ ಅದು ಮೂಕಿ ಚಿತ್ರವನ್ನು ಆಧರಿಸಿದ್ದು. ಅದರ ನಂತರ 2019ನೇ ಇಸ್ವಿಯಲ್ಲಿ 2000 ಚೇತನ್ ಓಕೆ 13ರಲ್ಲಿ ಮಲಯಾಳಂನಲ್ಲಿ ಇನ್ನೊಂದು ಚಿತ್ರ ಬರುತ್ತೆ, ವಿಘಟನ್ ಅಂತ. ಅದು ಕೂಡ ಮೂಕಿ ಚಿತ್ರವನ್ನು ಆಧರಿಸಿದ್ದು. ಈ 2 ಚಿತ್ರಗಳು ಮೂಕಿ ಚಿತ್ರವನ್ನು ಆಧರಿಸಿದ ಚಿತ್ರಗಳು ಈಗಾಗಲೇ ಬಂದಿದ್ದಾವೆ. ಪ್ರಪ್ರಥಮ ಬಾರಿಗೆ ಕನ್ನಡದ ನಮ್ಮೆಲ್ಲರ ಹೆಮ್ಮೆ, ಇದರ ಮೊದಲ ಟಾಕಿ ಚಿತ್ರ ಭಾರತದ ಮಟ್ಟಿಗೆ, ಫಸ್ಟ್ ಆಫ್ ಇಟ್ಸ್ ಕೈಂಡ್. ಅದನ್ನು ನಾವು ಇವತ್ತು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಚಿತ್ರದಲ್ಲಿ ನಾನು ಆಗಲೇ ಹೇಳಿದಾಗೆ ಯುದ್ಧ ಬರುತ್ತೆ, ಕಣ್ಣೀರು ಬರುತ್ತೆ, ಪ್ರೇಮ ಪ್ರಕರಣಗಳಿದೆ. ಇದರಲ್ಲಿ ಪ್ರಮುಖ ಪಾತ್ರ ಸುಬ್ಬಯ್ಯ ನಾಯ್ಡು ಅವರು ಮಾಡಿದಾಗ ಅವ್ರಿಗಾಗಲೇ ವಿವಾಹ ಆಗಿತ್ತು. ಇದೇನೋ ಅಪರಾಧ ಅಲ್ಲ ಈಗ ಅಂಥ ವಿಚಾರಗಳನ್ನ ಹಂಚ್ಕೊಳ್ಳೋದು. ಇದರ ಇನ್ನಿಬ್ಬರು ಪ್ರಮುಖ ನಟಿಯರು ಲಕ್ಷ್ಮೀಬಾಯಿ ಮತ್ತು ಕಮಲಾಬಾಯಿ, ಅಕ್ಕ ತಂಗಿಯರು. ಲಕ್ಷ್ಮೀಬಾಯಿಗೆ ಆರಂಭದಲ್ಲಿ ಸುಬ್ಬಯ್ಯ ನಾಯ್ಡು ಅವರು ಹೇಳಿರ್ತಾರೆ, ನೀನು ಸತಿ ಸುಲೋಚನದ ಪಾತ್ರ ಮಾಡಬೇಕು ಅಂತ ಹೇಳಿರ್ತಾರೆ. ಆದರೆ ನಿರ್ಮಾಪಕರಿಗೆ ಒಂದು ಆಸೆ ಇರುತ್ತಲ್ಲ, ತಮ್ಮ ಕಡೆಯವ್ರನ್ನ ಯಾರನ್ನಾದರೂ ಸೇರಿಸ್ಬೇಕು ಅಂತ. ನಿರ್ಮಾಪಕರು ಚಮನ್ ಲಾಲ್ ಡೋಂಗಾಜಿ ಮತ್ತು ಅವರು ಡೋಂಗಾಜಿನೇ, ಅಣ್ಣ ತಮ್ಮದರು. ಅವ್ರಿಗೆ ಆಸೆ ಇರುತ್ತೆ ನಮ್ಮ ಕಡೆ ಹೀರೋಯಿನ್ ಹಾಕಬೇಕು ಅಂತ. ಅವರು ತ್ರಿಪುರಾಂಬನೇ ನೀವು ಸತಿ ಸುಲೋಚನೆಗೆ ಹಾಕಬೇಕು ಅಂತಾರೆ. ಹಾಗಾಗಿ ತ್ರಿಪುರಾಂಬ ಅನಿವಾರ್ಯವಾಗಿ ನಿರ್ಮಾಪಕರ ಒತ್ತಾಯದ ಮೇರೆಗೆ ಸತಿ ಸುಲೋಚನದ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ. ಆದರೆ ಲಕ್ಷ್ಮೀಬಾಯಿಯವ್ರನ್ನ ಬಿಡೋಕ್ಕಾಗಲ್ವಲ್ಲ. ಆಗ ನಾಗೇಂದ್ರ ರಾಯರು ಹೇಳ್ತಾರೆ, ನೀವು ಹೋಗಿ ಲಕ್ಷ್ಮೀಬಾಯಿಯವ್ರನ್ನ ಒಪ್ಪಿಸಿ ಮಂಡೋದರಿ ಪಾತ್ರಕ್ಕೆ ಒಪ್ಪಿಸಿ ಅಂತ. ಈಗ ಇದ್ದಂಥ ಸುಬೇದಾರ್ ಚಿತ್ರನ ರಸ್ತೆ ಈಗಿದ್ದಾಗ ಆಗ ಇರಲಿಲ್ಲ. ಅಲ್ಲಿ ಒಂದು ಮನೆ ಇರುತ್ತೆ, ಮನೆ ಮುಂದೆ ಮಲ್ಲಿಗೆಯ ಬಳ್ಳಿಯನ್ನು ಹಬ್ಬಿಸಿರ್ತಾರೆ. ಸುಬ್ಬಯ್ಯ ನಾಯ್ಡು ಅವರು ನಡ್ಕೊಂಡು ಹೋಗ್ತಾರೆ. ನಾಟಕದಲ್ಲಿ ಪ್ರಖ್ಯಾತರಾಗಿರ್ತಾರೆ ಸುಬ್ಬಯ್ಯ ನಾಯ್ಡು ಅವರು. ನಡ್ಕೊಂಡು ಹೋಗ್ತಾರೆ. ಇವ್ರಿಗೆ ಮನೆ ಯಾವುದು ಅಂತ ಗೊತ್ತಿರಲ್ಲ. ಮಲ್ಲಿಗೆ ಬಳ್ಳಿ ಇರುವಂಥ ಮನೆ ಲಕ್ಷ್ಮೀಬಾಯಿ ಮನೆ ಅಂತ ಹೇಳಿರ್ತಾರೆ. ಇವರಿಗೆ ವಾಸನೆಯ ಮೂಲಕ ಮಲ್ಲಿಗೆ ಬಳ್ಳಿ ಹತ್ರ ಹೋಗ್ತಾರೆ. ನೋಡಿ, ಒಂದು ಸಂಜೆ ಮಲ್ಲಿಗೆ ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರು ಮಲ್ಲಿಗೆ ಹೂವನ್ನು ಬಿಡಿಸ್ತಾ ಇರ್ತಾರಂತೆ. ಇವ್ರು ಹೋಗಿ ನೋಡ್ತಾರೆ, ಎಷ್ಟು ಸುಂದರವಾದ ಹುಡುಗಿ ಮಲ್ಲಿಗೆ ಹೂವನ್ನು ಬಿಡಿಸ್ತಾ ಇದ್ರಲ್ಲ. ಹೋಗಿ ಇವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅವ್ರು ನೋಡ್ತಾರೆ, ಪ್ರೇಮ ಶುರುವಾಗುತ್ತೆ. ಇದು ಮೊದಲ ಪ್ರೇಮ ಪ್ರಕರಣ. ಕಣ್ಣಲ್ಲಾಗಲೇ ಪ್ರೇಮ ಶುರುವಾಗಿದೆ. ಇವರು ನೋಡಿ, ನೀವು ಸುಬ್ಬಯ್ಯ ನಾಯ್ಡು ಅವರಲ್ವಾ ಅಂತ ಲಕ್ಷ್ಮೀಬಾಯಿ ಕೇಳಿದ್ರಂತೆ. ಹೌದು, ನಾನು ಸುಬ್ಬಯ್ಯ ನಾಯ್ಡು, ನೀವು? ನಾನೇ ಲಕ್ಷ್ಮೀಬಾಯಿ ಅಂದ್ರಂತೆ. ನೀವು ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂದ್ರಂತೆ. ಅಯ್ಯೋ, ನನಗೆ ಗೊತ್ತಿಲ್ಲ, ನಮ್ಮ ಅಣ್ಣ ಒಳಗಿದ್ದಾರೆ, ನೀವು ಮಾತಾಡೋದನ್ನ ಅವ್ರು ಕೇಳಿಸ್ಕೋಬಾರ್ದು, ನೀವು ಒಳಗೆ ಬಂದು ವ್ಯವಹಾರ ಮಾತಾಡಿ ಆಮೇಲೆ ನೋಡೋಣ ಅಂದ್ರಂತೆ. ಆಮೇಲೆ ಒಳಗೋದ್ರು, ಅವರಿಬ್ಬರು ಮಾತಾಡಿದ್ರು. ಲಕ್ಷ್ಮೀಬಾಯಿಯವರು ಮಂಡೋದರಿಗೆ ಒಪ್ಕೊಂಡ್ರು. ಅವ್ರ ತಂಗಿ ಕಮಲಾಬಾಯಿ, ಅಕ್ಕ ತಂಗಿ ಇಬ್ಬರಿಗೂ ರೋಲ್ ಕೊಡಬೇಕಲ್ಲ. ಆಮೇಲೆ ಕಮಲಾಬಾಯಿಗೂ ಒಂದು ರೋಲು ಅಂತ ಹೇಳಿದ್ರಂತೆ. ಯಾವ ರೋಲು ಅಂತ ಹೇಳಿರ್ಲಿವಂತೆ ನಿರ್ದೇಶಕರು. ಆಮೇಲೆ ನೋಡೋಣ ಅಂತ ಕೊಲ್ಲಾಪುರದಲ್ಲಿ ಶೂಟಿಂಗು. ರೈಲಿನಲ್ಲಿಂದ ಹೊರಡುತ್ತೆ ಇಡೀ ತಂಡ. ಮಧ್ಯೆ ಹೋಗೋತ್ತಿಗೆ ಆಗ ಕಲ್ಲಿದ್ದಿನ ರೈಲು, ನೀವು ಎಷ್ಟು ಜನ ಪ್ರಯಾಣ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಕಲ್ಲಿದ್ದಿನ ಸಣ್ಣ ಸಣ್ಣ ಕಿಡಿಗಳು ಹಿಂದೆ ಕೂತಿರೋ ಪ್ರಯಾಣಿಕರಿಗೆ
ಕಿಟಕಿ ಪಕ್ಕ ಕೂತಿದ್ರೆ ಕಣ್ಣಿಗೆ ಬೀಳ್ತಾ ಇರುತ್ತೆ. ಕಣ್ಣಿಗೆ ಬಿದ್ದು ಕಮಲಾಬಾಯಿ ಕಣ್ಣು ಪೂರ್ತಿ ಕೆಂಪಗಾಗಿತ್ತಂತೆ. ಕೆಂಪಗಾಗಿ ಅವರು ಕಣ್ಣಲ್ಲಿ ದಳದಳ ಅಂತ ನೀರು ಹರಿತಾ ಇತ್ತಂತೆ. ಎದುರುಗಡೆ ನಮ್ಮ ನಾಗೇಂದ್ರ ರಾಯರು ಕೂತಿದ್ರು. ಇವರು ತಮ್ಮ ಕರ್ಚೀಫನ್ನು ತೆಗೆದು ಅವ್ರಿಗೆ ಕೊಟ್ಟರಂತೆ. ಕರ್ಚೀಫಲ್ಲಿ ಕಣ್ಣು ಒರೆಸ್ಕೊಂಡ್ರಂತೆ. ಪ್ರೇಮ ಶುರುವಾಯಿತು. ಬರೀ ಕರ್ಚೀಫ್ ಕೊಟ್ಟದ್ದು ಅಷ್ಟೇ ಅಲ್ಲ, ತಂಪು ಕನ್ನಡಕವನ್ನು ಕಮಲಾಬಾಯಿಗೆ ತೋರಿಸಿದ್ರಂತೆ. ಅದು ತಾಳಿ ಹಾಗೇನೆ ಅವರಿಬ್ಬರು ಗಂಡ ಹೆಂಡತಿ ಥರ ನಂತರ ಬದುಕಿದ್ರು. ಯಾರು? ನಾಗೇಂದ್ರ ರಾಯರು, ಕಮಲಾಬಾಯಿ. ಈ ಎರಡೂ ಪ್ರೇಮ ಪ್ರಕರಣ ಕೂಡ ನಮ್ಮ ಸಿನಿಮಾದಲ್ಲಿದೆ. ಹಾಗಾಗಿ ಇದ್ರ ವಿಶೇಷ ಏನು ಅಂತಂದರೆ, ಸುಬ್ಬಯ್ಯ ನಾಯ್ಡು ಥರ ನಮ್ಮ ಸೃಜನ್ ಕಾಣಿಸಲ್ವಾ? ಬನ್ನಿ ಸೃಜನ್, ಕಾಣಿಸ್ತಾರೋ ಇಲ್ವೋ? ರಕ್ತದಲ್ಲೂ ಸುಬ್ಬಯ್ಯ ನಾಯ್ಡು ರಕ್ತ ಇದೆ. ಮೀಸೆ ಚಿತ್ರೀಕರಣದ ಸಂದರ್ಭದಲ್ಲಿ ಮಾಡ್ತಾರೆ. ಹಾಗಾಗಿ ನಾನು ಇವ್ರನ್ನ ಅಂದ್ಕೊಂಡೆ, ಬೇರೆ ಯಾರೂ ಎಲ್ಲ ಸುಬ್ಬಯ್ಯ ನಾಯ್ಡು ಪಾತ್ರವನ್ನು ನೀವೇ ಮಾಡಬೇಕು ಅಂತ. ಈ ಚಿತ್ರದಲ್ಲಿ ಇಂದ್ರಜಿತು ಪಾತ್ರವನ್ನು, ಮೊದಲ ನಾಯಕ ನಟ ಮಾಡಿದ ಪಾತ್ರವನ್ನು ನಮ್ಮ ಸೃಜನ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದದ ಪಾತ್ರಗಳ ಆಯ್ಕೆ ಆಗಬೇಕಾಗಿದೆ. ಆದರೆ ಇಂಥ ಒಂದು ಪ್ರಯತ್ನಗಳ ಹಿಂದೆ ಎಂಥ ಶ್ರಮ ಇರುತ್ತೆ. ಯಾಕೆ ನಾವು ದಾಖಲೆಗಳಲ್ಲಿ ಭಾರತೀಯರು ಹಿಂದೆ ಉಳಿತೀವಿ ಅನ್ನೋದು ನನಗೆ ಯಾವಾಗಲೂ ಆಶ್ಚರ್ಯ. ನಾಯರ್ ಅಂತ ಒಬ್ಬರಿದ್ದರು ಕೇರಳದಲ್ಲಿ. ಅವರು ಸಂಗ್ರಹಿಸದೇ ಇದ್ದರೆ ಈಗ ನಮ್ಮ ಹತ್ರ ಇರುವಂಥ ಸಂಗ್ರಹ ಕೂಡ ಇರ್ತಿರಲಿಲ್ಲ. ಕನ್ನಡದಲ್ಲಿ 1934 ಮೊದಲನೇ ಸಿನಿಮಾ, 1944 ಮುಂದೆ 15 ಸಿನಿಮಾಗಳ ನಿರ್ಮಾಣ ಆಗುತ್ತೆ. 34ರಿಂದ 44ರಲ್ಲಿ 15ರಲ್ಲಿ ನಮ್ಮ ಹತ್ರ ಈಗ ಲಭ್ಯ ಇರುವಂಥದ್ದು 1941ನೇ ಇಸವಿಯಲ್ಲಿ ತಯಾರಾದ ವಸಂತ ಸೇನ. ಅದೊಂದೇ ಲಭ್ಯ ಇರೋದು. ಅದರ ಹಿಂದಿನ 8 ಚಿತ್ರಗಳು ಬರೀ ಸ್ಥಿರ ಚಿತ್ರಗಳು ಇದ್ದೇವೆ ಹೊರತು ನಮ್ಮ ಹತ್ರ ಏನೂ ಲಭ್ಯ ಇಲ್ಲ.